Hi, so let's continue with the next part of chapter 24, that is South America, land of Andes. So, part 2, ಈ part ಅಲ್ಲಿ you get to learn about the agriculture, ಯಾವ ಥರ ಯಾವುದೆಲ್ಲ ಬೆಳೆಸ್ತಿದ್ದಾರೆ, ಯಾವ ಕ್ರಾಪ್ಸ್ ಅಲ್ಲಿ ಬೆಳೆಸ್ತಾರೆ, ಮತ್ತು ಅಲ್ಲಿರೋ ವೈಲ್ಡ್ ಲೈಫ್ ಯಾವ ಥರ, ಅಲ್ಲಿರೋ ಪ್ರಾಣಿಗಳು ಯಾವ ಪ್ರಾಣಿಗಳು ಕಾಣಕ್ಕೆ ಸಿಗುತ್ತೆ, ಅದೇ ರೀತಿ ಅಲ್ಲಿರೋ ಪಾಪ್ಯುಲೇಷನ್ ಬಗ್ಗೆನೂ ಕಲಿಯೋಣ. ಓಕೆ, so let's get started. So it's the wildlife. South America has a variety of wildlife, birds and reptiles. The condor is the biggest bird of prey in the world. Rhea is a large bird which cannot fly like a ostrich in Australia. ಸೊ ಕಾಂಡರ್ ಅನ್ನೋದು ನಿಮಗೆ ರೈಟ್ ಸೈಡಲ್ಲಿ ದಿಸ್ ಬರ್ಡ್ ಇಲ್ಲಿ ಕಾಣ್ತಿದೆಯಲ್ಲ, ದಿಸ್ ಇಸ್ ಕಾಂಡರ್. ಸೊ ಇದು ತುಂಬಾ ಒಂದು ಬಿಗ್ಗೆಸ್ಟ್ ಬರ್ಡ್ ಅಂದರೆ ತುಂಬ ದೊಡ್ಡ ಬರ್ಡ್ ಅನ್ಬೋದು, ಫುಲ್ ವರ್ಲ್ಡಲ್ಲೇ ಅಷ್ಟು ದೊಡ್ಡ ಬರ್ಡ್ ಅದು. ಆ್ಯಂಡ್ ರಿಯಾ ಅನ್ನೋದು ಇದು ಆಸ್ಟ್ರಿಚ್ ಥರಾನೇ, ಆಸ್ಟ್ರೇಲಿಯಾದಲ್ಲಿ ಹೇಗೆ ನೀವು ಆಸ್ಟ್ರಿಚ್ ನೋಡ್ತೀರೋ ಅದೇ ರೀತಿನೇ ಆಸ್ಟ್ರಿಚ್ ಥರಾನೇ ಇರುತ್ತೆ ನೋಡೋಕ್ಕೆ. ಆ್ಯಂಡ್ ಅದು ಫ್ಲೈ ಮಾಡೋಕ್ಕಾಗಲ್ಲ, ಬಟ್ ಅಫ್ಕೋರ್ಸ್ ಅದು ಹಾರಕ್ಕಾಗಲ್ಲ, ಆದರೂ ಅದನ್ನ ಬರ್ಡ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳೋದು. ಓಕೆ, ಸ್ಪೈಡರ್ ಮಂಕಿ, owl monkey and squirrel monkey live in the trees of the Amazon forest. So different categories of monkeys illide, that is spider monkey, owl monkey ಮತ್ತೆ squirrel monkey. ಇದೆಲ್ಲ ಇಲ್ಲಿ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಕಾಣಿಸುತ್ತೆ. Anaconda python is the largest reptile and it lives in the rainforest. So anaconda python is a kind of a snake. So it's one among the categories of snake. ಸೊ ಅದನ್ನ ಸ್ನೇಕ್ಸ್ನ ಕೂಡ ನಾವು ರೆಪ್ಟೈಲ್ಸ್ ಅಂತ ಕರಿತೀವಿ, ಆ ಕ್ಯಾಟಗರಿಗೆ ಸೇರಿಸ್ತೀವಿ. ರೆಪ್ಟೈಲ್ಸ್ ಇಸ್ ಮೋಸ್ಟ್ಲಿ ಆ ಕ್ಯಾಟಗರಿಗೆ ಬರೋದು ಯಾವುದು, ಸ್ನೇಕ್ಸು, ಲಿಸರ್ಡ್ಸ್, ಕ್ರೊಕೊಡೈಲ್ಸ್. ಸೊ ಇದೆಲ್ಲ ರೆಪ್ಟೈಲ್ ಕ್ಯಾಟಗರೀಸ್ ಬರೋದು. ಸೊ ಅನಕೊಂಡಾ ಪೈಥಾನ್ ಆ ಸ್ನೇಕ್ ಅಲ್ಲಿ ರೈನ್ ಫಾರೆಸ್ಟ್ ಅಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್, puma and jaguar are large animals of prey which feed on monkeys and smaller animals. So puma ಮತ್ತೆ jaguar ಅಂದ್ಬಿಟ್ಟು ಇನ್ನೊಂದು ಡಿಫ್ರೆಂಟ್ ಕೈಂಡ್ ಆಫ್ ಆನಿಮಲ್ಸು. ಅದು ಈ ಮಂಕೀಸ್ ಮೇಲೆ, ಮಂಕೀಸು ಅದಕ್ಕಿಂತ ಇನ್ನು ಚಿಕ್ಕದಾಗಿರೋ ಪ್ರಾಣಿಗಳ ಮೇಲೆ ಅದುಗಳನ್ನ ಸಾಯಿಸಿ ಅದನ್ನು ತಿನ್ನುತ್ತೆ. The llama and alpaca are animals similar to camels. ಕ್ಯಾಮಲ್ಸ್ ಅಂದರೆ ಒಂಟೆಗಳು. ಓಕೆ, ಸೊ ಅದೇ ರೀತಿ ಇರುತ್ತೆ, ಅಷ್ಟು ಉದ್ದ ಇರುತ್ತಂತೆ. ಆಸ್ ದೇ ಹ್ಯಾವ್ ಲಾಂಗ್ ನೆಕ್ಸ್. ಸೊ ಕತ್ತು ಉದ್ದ ಇರೋದಕ್ಕೆ ಅದು ಒಂಟೆಗಳ ಥರ ಕಾಣುತ್ತೆ. ದೀಸ್ ಆರ್ ಡೊಮೆಸ್ಟಿಕೇಟೆಡ್ ಬೈ ನೇಟಿವ್ ಇನ್ಹ್ಯಾಬಿಟೆಂಟ್ಸ್ ಫಾರ್ ವರ್ಕಿಂಗ್. ದೀಸ್ ಆರ್ ಡೊಮೆಸ್ಟಿಕೇಟೆಡ್ ಬೈ ನೇಟಿವ್ಸ್ ಅಂದರೆ ಸಾರಿ, ಸೊ ಅಲ್ಲಿರೋ ಜನರು ಇದನ್ನ, ಈ ಪ್ರಾಣಿಗಳನ್ನ, ಲೈಮಾ ಮತ್ತೆ ಆಲ್ಪಕಾನ, ಅದು ನೋಡೋಕ್ಕೂ ಒಂಟೆ ಥರಾನೇ ಇರುತ್ತೆ. ಸೊ ಅದನ್ನ ಮೇಲೆ ಅವ್ರಿಗೆಲ್ಲ ಜಾಗಕ್ಕೆ ಹೋಗ್ಬೇಕು ಅಂದರೆ ಅದ ಮೇಲೆ ಕೂತ್ಕೊಂಡು ಹೋಗೋದು, ಏನಾದರೂ ಏನೋ ತುಂಬ ಕಾಡೊಳಗೆಲ್ಲ ಹೋಗುವಾಗ ತುಂಬ ಮರದ್ದು ಪೀಸ್ಗಳೆಲ್ಲ ಸಿಕ್ಕುತ್ತೋ ಅಂದರೆ ಅದ ಮೇಲೆ ಹಿಡ್ಕೊಂಡ್ ಬರೋಕ್ಕೂ ಯೂಸ್ ಮಾಡ್ಕೊಳ್ತಾರೆ. ಸೊ ಡೊಮೆಸ್ಟಿಕೇಟೆಡ್ ಅಂದರೆ ಅಲ್ಲಿ ಅವ್ರು ಯೂಸ್ ಮಾಡ್ಕೊಳ್ಳೋದು, ಅವ್ರ ಉಪಯೋಗ ಯೂಸ್ ಮಾಡ್ಕೊಳ್ಳೋದನ್ನ ಡೊಮೆಸ್ಟಿಕೇಟೆಡ್ ಅಂತಾರೆ. ಇನ್ಹ್ಯಾಬಿಟೆಂಟ್ಸ್ ಅಂದರೆ ಅಲ್ಲಿ ಇರೋರು. ಓಕೆನಾ? ಓಕೆ, ಗ್ಯಾಲಪಾಗೋಸ್ ಐಲ್ಯಾಂಡ್ಸ್ ಆರ್ ವೆಲ್ ನೋನ್ ಫಾರ್ ದರ್ ಜೈಂಟ್ ಟಾರ್ಟಾಯ್ಸ್. ಆಮೆಗಳು ತುಂಬ ದೊಡ್ಡದಾಗಿರುತ್ತೆ. ಎಲ್ಲಿ? ಗ್ಯಾಲಪಾಗೋಸ್ ಐಲ್ಯಾಂಡ್ಸ್ ಅಂತ. There are spiders and insects like testes flies which cause sleeping sickness. So ಸ್ಪೈಡರ್ಸು ಮತ್ತು ಇನ್ಸೆಕ್ಟ್ಸ್ ಆ ಕಾಡುಗಳಲ್ಲಿ ಇರೋದು,
ಆ ಕಾಡಲ್ಲಿ ನೀವು ಹೋದ್ರೆ ಇಲ್ಲಿ ಸ್ಪೈಡರ್ ಇಲ್ಲ ಇನ್ಸೆಕ್ಟ್ ಯಾವ್ದಾದ್ರು ಒಂದು ನಿಮ್ನ ಕಚ್ತು ಅಂದ್ರೆ ನೀವು ಏನಂತೀರಾ ನಿಮ್ಗೆ ಹುಷಾರಿಲ್ದೆ ಆಗುತ್ತೆ. ಯಾವ ರೀತಿ ಹುಷಾರಿಲ್ದೆ ಆಗುತ್ತೆ? ನಮಗೆ ಒಂದು ಮಸ್ಕಿಟೋ ಕಚ್ಚಿದ್ರೆ ನಮ್ಗೆ ಡೆಂಗ್ಯೂ ಬರ್ಬೋದು, ಅದೆಲ್ಲ ಹೆದರಿಕೆ. ಬಟ್ ಅಲ್ಲಿರೋ ಕಾಡಲ್ಲಿರೋ ಜನರಿಗೆ ಆತರ ಮಸ್ಕಿಟೋಸ್ ಇಲ್ಲ ಏನಾದ್ರು ಸ್ಪೈಡರ್ಸ್ ಏನೋ ಕಚ್ತು ಅಂದ್ರೆ ನಿದ್ದೆ ಮಾಡೋ ಕಾಯಿಲೆಗಳು ಬರುತ್ತೆ. ಅಂದ್ರೆ ನಿದ್ದೆ ಬರ್ತಾನೆ ಇರೋದು, ಆ ತರ ಕಾಯಿಲೆಗಳು ಬರುತ್ತೆ. The Amazon River has varieties of fishes such as the stingray, electric fish, and piranha, most dangerous fish in the world. ಯಾವುದು piranha. Rivers also have crocodiles. ಸೊ ಅಲ್ಲಿ ಫಿಶಸ್ ಇದೆ, ಇಲ್ಲಿ ಅಮೆಝಾನ್ ರಿವರ್ ಒಳಗೆ ವೆರೈಟಿ ಫಿಶಸ್ ಅಲ್ಲಿ ಅದು ಒಂದು ಪಿರಾನ ಅನ್ನೋದು ತುಂಬಾನೇ ಡೇಂಜರಸ್ ಫಿಶ್. ಅದೇ ರೀತಿ ಆ ರಿವರ್ಸ್ ಅಲ್ಲಿ ಕ್ರೊಕೊಡೈಲ್ಸ್ ಕಾಣುತ್ತೆ. ಓಕೆನಾ? ನೆಕ್ಸ್ಟ್ ಅಗ್ರಿಕಲ್ಚರ್ ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ. ಅಂದ್ರೆ ಅಲ್ಲಿ ಯಾವ ಥರ ವ್ಯವಸಾಯ ಮಾಡ್ತಾ ಇದ್ದಾರೆ. ಮತ್ತೆ ಆನಿಮಲ್ ಹಸ್ಬೆಂಡ್ರಿ ಅಂದ್ರೆ ಈ ಪ್ರಾಣಿಗಳನ್ನ ಬೆಳೆಸ್ಬಿಟ್ಟು ಅವರಿಂದ ದುಡ್ಡು ಮಾಡೋ ಒಂದು ಕಲ್ಚರ್ನ ಆರ್ ಒಂದು ಏನಂತೀರಾ ಅದೊಂದು ಅಗ್ರಿಕಲ್ಚರ್ ತರಾನೇ ಒಂದು ಕೆಲ್ಸದ ತರ ಉಪಯೋಗಿಸ್ಕೊಳ್ಳೋಣ ಆನಿಮಲ್ ಹಸ್ಬೆಂಡ್ರಿ ಅಂತಾನೆ ಹೇಳ್ಬೋದು. ಓಕೆನಾ? ಕಲ್ಟಿವೇಟಬಲ್ ಲ್ಯಾಂಡ್ ಇನ್ ಸೌತ್ ಅಮೆರಿಕಾ ಇಸ್ ಲಿಮಿಟೆಡ್. ಅಂದ್ರೆ ಅಲ್ಲಿ ತುಂಬಾ ಏನಂತೀರಾ ಈ ಅಗ್ರಿಕಲ್ಚರ್ ಮಾಡೋ ತರ ಜಾಗ ತುಂಬಾನೇ ಕಮ್ಮಿ ಎಲ್ಲಿ ಸೌತ್ ಅಮೆರಿಕಾದಲ್ಲಿ. ಬೇರ್ಲಿ 10% ಆಫ್ ಇಟ್ಸ್ ಏರಿಯಾ ಇಸ್ ಅಂಡರ್ ಕಲ್ಟಿವೇಶನ್. ಅಂದ್ರೆ ಔಟ್ ಆಫ್ ಅಷ್ಟು ಜಾಗದಲ್ಲಿ ಬರೀ 10% ಕಲ್ಟಿವೇಶನ್, ಇದು ಆ ಭೂಮಿ ಫರ್ಟೈಲ್ ಆಗಿರೋದು ಬರೀ 10%. ದ ಮೇನ್ ರೀಜನ್ಸ್ ಆಫ್ ಕಲ್ಟಿವೇಶನ್ ಆರ್ ದಿ Pampas in Argentina and Uruguay, parts of Brazilian highlands and east coast and central Chile. ಓಕೆನಾ? ಸೊ ಈ ಜಾಗಗಳ ಹೆಸರು ಚೆನ್ನಾಗಿ ನೋಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಪ್ಸ್ ಆಫ್ ಸೌತ್ ಅಮೆರಿಕಾ ಆರ್ ಮೇಸ್, wheat, rice, coffee, cotton, sugarcane, etc. So maize is a native crop of South America. It is a chief food crop in the warm tropical region. So ತುಂಬಾನೇ ಶೆಕೆ ಆ ಒಂದು ಸೌತ್ ಅಮೆರಿಕಾದಲ್ಲಿ ಯಾವ್ಯಾವ ಜಾಗದಲ್ಲಿ ತುಂಬಾ ಶೆಕೆ ಕಂಡು ಬರುತ್ತೋ ಅಲ್ಲೆಲ್ಲ ಮೇಜ್ ಅಂದ್ರೆ ಜೋಳ. ಓಕೆನಾ? ಮೇಜ್ ಆ ಕ್ರಾಪ್ ಅನ್ನ ಅವರು ಬೆಳೆಸ್ತಾರೆ ಅಲ್ಲಿ. Wheat is grown in the cooler temperature regions in Argentina and Chile. So ಅರ್ಜೆಂಟೀನಾ ಚೈಲ್ ಅಲ್ಲಿ ಸ್ವಲ್ಪ ತಣ್ಣಗಿರೋ ಒಂದು ಪ್ರದೇಶ. ಸೊ ಆ ಜಾಗದಲ್ಲಿ ವೀಟ್ ಅಂದ್ರೆ ಗೋಧಿ. ಓಕೆ? wheat is also exported ಅಂದ್ರೆ ಮಾರಾಟ ಮಾಡಿದ್ದಾರೆ, ವಿದೇಶಕ್ಕೆ ಮಾರಾಟ ಮಾಡಿದ್ದಾರೆ ಫ್ರಮ್ ಅರ್ಜೆಂಟೀನಾ. ಎಲ್ಲಿಂದ ವೀಟ್ ಮಾರಾಟ ನಡೆಯೋದು? ಅರ್ಜೆಂಟೀನಾದಿಂದ. Potato is widely grown in Andes region. Potato ಅಂದ್ರೆ what do you say potato? ಸೊ ಪೊಟ್ಯಾಟೊ ಅಂದ್ರೆ ಆಲೂಗಡ್ಡೆ, ಅದನ್ನ ಕೂಡ ಇಲ್ಲಿ ಆಂಡೀಸ್ ರೀಜನ್ ಅಲ್ಲಿ ಕಾಣಿಸಕ್ ಸಿಗುತ್ತೆ, ಅಲ್ಲಿ ಬೆಳೆಸ್ತಾರೆ. ರೈಸ್ ಇಸ್ ಕಲ್ಟಿವೇಟೆಡ್ ಅಲಾಂಗ್ ದಿ ಬ್ರೆಜಿಲಿಯನ್ ಕೋಸ್ಟ್. ಸೊ ರೈಸ್ ಅಂದ್ರೆ ಅಕ್ಕಿನ ಇಲ್ಲಿ ಬ್ರೆಜಿಲಿಯನ್ ಜಾಗ, ಆ ಜಾಗದಲ್ಲಿ ಬೆಳೆಸ್ತಾರೆ. ಸೊ ಇಲ್ಲಿ ಮೇಜರ್ ಆಗಿ ಬೆಳೆಸೋದು ಯಾವುದು? ಮೇಜ್ ಅಂದ್ರೆ ಜೋಳ. ಓಕೆನಾ? ಜೋಳ ಮತ್ತೆ ಗೋಧಿನ ತುಂಬಾನೇ ಬೆಳೆಸ್ತಾರೆ ಇಲ್ಲಿ. ನೆಕ್ಸ್ಟ್, among non-food crops, South America is an important producer of coffee and cocoa. ಸೊ ಫುಡ್ ಕ್ರಾಪ್ ಅಂದ್ರೆ ಏನು? ಫುಡ್ ಅಂದ್ರೆ ಊಟ ಮಾಡೋ. ಸೊ ಅದೇ ನಾನ್ ಫುಡ್ ಕ್ರಾಪ್ ಅಂದ್ರೆ ಊಟ ತರ ನಾವು ತಿನ್ನಲ್ಲ ಅದನ್ನ, ಆದ್ರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅದನ್ನ. ಸೊ ಆ ತರದೊಂದು ಕ್ರಾಪ್ ಬಂದ್ಬಿಟ್ಟು ಯಾವುದು? ಕಾಫಿ ಮತ್ತೆ ಕೋಕೋ. ಕಾಫಿ ಅಂದ್ರೆ ನಿಮಗೆ ಗೊತ್ತು, ಕಾಫಿ ಬೀಜಗಳು ಬೆಳೆಸ್ತಾರೆ. ಅದ್ ಜೊತೆಗೆ
ಕೋಕೋ ಅಂದ್ರೆ ಚಾಕ್ಲೇಟ್ಸ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡೋ ಒಂದು ಸೀಡ್. ನೀವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾನು ನಿಮ್ಗೆ ತೋರಿಸಿದೆ ಫೋಟೋ ಎಲ್ಲ. ಸೊ ಅದನ್ನ ಕೂಡ ಇಲ್ಲಿ ಬೆಳೆಸ್ತಾರೆ. ಒಂದು ಇದು ಹೇಳ್ಬೋದು ಅಂದ್ರೆ ಕಾಫಿ ಎಲ್ಲ ಕೋಕೋ ಎಲ್ಲ ಎಲ್ಲಿ ಯಾವ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಸ್ವಲ್ಪ ವಾರ್ಮು ಆ ಥರ ಜಾಗದಲ್ಲೇ ಸ್ವಲ್ಪ ಜಾಸ್ತಿ. ಬ್ರೆಜಿಲ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ. ಯಾವುದು? ಬ್ರೆಜಿಲ್ ಇಸ್ ದಿ ವರ್ಲ್ಡ್ಸ್ ಅಂದ್ರೆ ಜಗತ್ತಲ್ಲೇ ಜಾಸ್ತಿ ಕಾಫಿ ಪ್ರೊಡ್ಯೂಸ್ ಮಾಡೋ ಒಂದು ಜಾಗ ಯಾವುದು? ಬ್ರೆಜಿಲ್. ಕೊಲಂಬಿಯಾ ಅಂಡ್ Ecuador are also important producers of coffee. Okay, cocoa is also produced in a large scale in the coastal regions of Brazil. So Brazil coastal region ಅಂದ್ರೆ ಈ ಓಷನ್ಗೆ ಹತ್ರ ಆಗಿರೋ ಜಾಗದಲ್ಲೆಲ್ಲ ಕೋಕೋ ತುಂಬಾನೇ ಬೆಳೆಸ್ತಾರೆ. ಕೊಲಂಬಿಯಾ ಅಂಡ್ ಇಕ್ವಡಾರ್ are the other producers of cocoa. ಸೊ ಕೊಲಂಬಿಯಾ ಮತ್ತೆ ಇಕ್ವಡಾರ್ದಲ್ಲಿ ಕಾಫಿನೂ ಬೆಳೆಸ್ತಾರೆ, ಅದೇ ರೀತಿ ಕೋಕೋನು ಬೆಳೆಸ್ತಾರೆ. ಬ್ರೆಜಿಲ್ ಅಲ್ಲಿ ಜಾಸ್ತಿ ಕಾಫಿ ಬೆಳೆಸ್ತಾರೆ ಮತ್ತೆ ಅಫ್ಕೋರ್ಸ್ ಕಾಫಿ ಬ್ರೆಜಿಲ್ ಅಲ್ಲೂ ಬೆಳೆಸ್ತಾರೆ ಮತ್ತೆ ಕೋಕೋನು ಎಲ್ಲ 2-3 ಜಾಗದಲ್ಲೂ ಅದೇ ಬೆಳೆಯೋದು ಜಾಸ್ತಿ. ಕಾಟನ್ is grown in the drier slopes of Andes and is exported to other countries. So ಕಾಟನ್ ಅಂದ್ರೆ ಹತ್ತಿ ಆಂಡೀಸ್ ಒಂದು ಸ್ಲೋಪ್, ಆ ಸ್ಲೋಪ್ ಅಲ್ಲಿ ತುಂಬಾ ಡ್ರೈ ಆಗಿರೋ ಸ್ಲೋಪ್ ಅಲ್ಲಿ ಬೆಳೆಸ್ತಾರೆ. ಅದೇ ರೀತಿ ಅದನ್ನ ಬೇರೆ ವಿದೇಶಕ್ಕೂ ಮಾರಾಟ ಮಾಡ್ತಾರೆ. ಓಕೆ, ಸೌತ್ ಅಮೆರಿಕಾ ಇಸ್ ಅನ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್, ಕಬ್ಬು. ಓಕೆನಾ, ಶುಗರ್ ಕೇನ್ ಇನ್ ದಿ ಟ್ರಾಪಿಕಲ್ ಲೋ ಲ್ಯಾಂಡ್ಸ್. ಬ್ರೆಜಿಲ್ ಇಸ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್. ಸೊ ಬ್ರೆಜಿಲ್ ಅಲ್ಲಿ ತುಂಬಾನೇ ಅಗ್ರಿಕಲ್ಚರ್ ಆಕ್ಟಿವಿಟಿ ಕೈಗೊಳ್ತಾರೆ, ಯಾಕಂದ್ರೆ ಅಲ್ಲಿ ತುಂಬಾನೇ ಕಾಫಿ ಆಗ್ಲಿ ಕೋಕೋ ಆಗ್ಲಿ ಇವಾಗ ಶುಗರ್ ಕೇನು ಅಲ್ಲೇ ಬೆಳೆಸ್ತಾ ಇರೋದು ಅಂತ ಹೇಳ್ತಿದ್ದಾರೆ. ಓಕೆ, ಬ್ರೆಜಿಲ್ ಇಸ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಅಂಡ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ದಿ ವರ್ಲ್ಡ್. ಸೊ ಆ ಬ್ರೆಜಿಲ್ ಎಷ್ಟು ದೊಡ್ಡದು ಅನ್ನೋದನ್ನ ಅಲ್ಲಿ ತುಂಬಾನೇ ಅಲ್ಲಿರೋ ಮೋಸ್ಟ್ಲಿ ಆ ಬ್ರೆಜಿಲ್ ಅಲ್ಲಿರೋ ಮಣ್ಣು ತುಂಬಾನೇ ಫರ್ಟೈಲ್ ಆಗಿರ್ಬೋದು. ಸೊ ಹಾಗಾಗಿ ಅಲ್ಲಿ ತುಂಬಾನೇ ಈ ಅಗ್ರಿಕಲ್ಚರ್ ಎಲ್ಲ ಮಾಡೋದು ತುಂಬಾನೇ ಜಾಸ್ತಿ. ಅದರ್ ಶುಗರ್ ಕೇನ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಆರ್ ಅರ್ಜೆಂಟೀನಾ, ಪೆರು, ಗುಯಾನಾ ಅಂಡ್ ಕೊಲಂಬಿಯಾ. ಓಕೆನಾ, ಸೊ ನೀವುಗಳು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಗೆ ನೀವು ಇದನ್ನೆಲ್ಲ ಬೈ ಹಾರ್ಟ್ ಮಾಡ್ಕೊಳ್ತೀರಾ ಅಂದ್ರೆ, ಫಸ್ಟ್ ನೋಡಿ ಕಾಟನ್ ಎಲ್ಲೆಲ್ಲಿ ಬೆಳೆಸ್ತಾರೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಶುಗರ್ ಕೇನ್ ಎಲ್ಲೆಲ್ಲಿ ಬೆಳೆಸ್ತಿದ್ದಾರೆ, ಯಾವ್ಯಾವ ಜಾಗ ಅಂತ ಬರ್ಕೊಳ್ಳಿ, ಮತ್ತೆ ಕಾಫಿ ಎಲ್ಲೆಲ್ಲಿ ಬೆಳೆಸ್ತಾರೆ ಅಂತ ಬರ್ಕೊಳ್ಳಿ. ಸೊ ನಿಮಗೆ ಅದು ಪ್ರಾಪರ್ ಆಗಿ ಅರ್ಥನೂ ಆಗುತ್ತೆ, ನಿಮ್ಗೆ ಎಕ್ಸಾಮ್ಗೂ ಈಸಿ ಆಗುತ್ತೆ. ಓಕೆ, ಗ್ರಾಸ್ಲ್ಯಾಂಡ್ಸ್ ಆಫ್ ಪ್ಯಾಂಪಸ್ ಆರ್ ಐಡಲ್ ಫಾರ್ ಲೈಫ್ ಸ್ಟಾಕ್ ರೇರಿಂಗ್. ಲೈಫ್ ಸ್ಟಾಕ್ ರೇರಿಂಗ್ ಅಂದ್ರೆ ಈ ಶೀಪ್, ಹಸು, ಮೇಕೆ ಅದುಗಳನ್ನೆಲ್ಲ ಬೆಳೆಸ್ತಾ ಇರೋದನ್ನ ಲೈಫ್ ಸ್ಟಾಕ್ ಅಂತ ಹೇಳ್ತಾರೆ. ಸೊ ಗ್ರಾಸ್ಲ್ಯಾಂಡ್ಸ್ ಆಫ್ ಪ್ಯಾಂಪಸ್, ಆ ಜಾಗ ಈ ಹಸು ಮತ್ತೆ ಮೇಕೆಗಳನ್ನ ಬೆಳೆಸಕ್ ಒಳ್ಳೆ ಜಾಗ, ಯಾಕಂದ್ರೆ ಅಲ್ಲಿ ತುಂಬಾ ಹುಲ್ಲುಗಳು ತುಂಬಾನೇ ಸಿಗುತ್ತೆ. ಓಕೆನಾ, ಲೈಫ್ ಸ್ಟಾಕ್ ಇನ್ಕ್ಲೂಡ್ಸ್ ಮೇನ್ಲಿ ಹಾರ್ಸಸ್, ಪಿಗ್ಸ್, ಶೀಪ್ಸ್ ಅಂಡ್ ಕೌಸ್. ಸೊ ಲೈಫ್ ಸ್ಟಾಕ್ ಏನೇನು ಇನ್ಕ್ಲೂಡ್ ಆಗುತ್ತೆ ಸೌತ್ ಅಮೆರಿಕಾದಲ್ಲಿ? ಹಾರ್ಸ್ ಕುದುರೆ, ಪಿಗ್ಸ್ ಹಂದಿ, ಶೀಪ್ ಮೇಕೆ, ಕೌ ಹಸುಗಳು. ಓಕೆ, ಅರ್ಜೆಂಟೀನಾ ವಾಸ್ ಒನ್ಸ್ ದಿ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಬೀಫ್ ಇನ್ ದಿ ವರ್ಲ್ಡ್. ಸೊ ಬೀಫ್ ಅಂದ್ರೆ ಅಲ್ಲಿ ಹಸು ಮಾಂಸನ ಮಾರಾಟ ಮಾಡ್ತಾ ಇದ್ದಿದ್ದು ಯಾವ್ದು? ಫಸ್ಟ್ ಅರ್ಜೆಂಟೀನಾ. ತುಂಬಾ ಕಾಲದ ಮುಂಚೆ ತುಂಬಾ ಜಾಸ್ತಿನೇ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾ ಇದ್ರು. The pampas are fine grazing areas for beef cattle. ಸೊ ಬೀಫ್ ಅಂದ್ರೆ ನಿಮ್ಗೆ ಹಸುನೇ ಆಗ್ಬೇಕು ಅಂತ ಇಲ್ಲ, ಮೇ ಬಿ ಬಫೆಲೋನು ಆಗ್ಬೋದು, ಅದು ಒಂದೊಂದು ಕಂಟ್ರಿಯಲ್ಲಿ ಡಿಫರ್ ಆಗುತ್ತೆ. ಡೈಲಿ ಕ್ಯಾಟಲ್ ಗ್ರೇಸಿಂಗ್ ಪಾಸ್ಚರ್ಸ್. ಡೈಲಿ ಕ್ಯಾಟಲ್ ಗ್ರೇಸಿಂಗ್ ಪಾಸ್ಚರ್ಸ್, ಡೈರಿ ಅಂದ್ರೆ ಹಾಲು ಪ್ರಾಡಕ್ಟ್ಸ್ ನ ಡೈರಿ ಅಂತ ಹೇಳ್ತಾರೆ. ಕ್ಯಾಟಲ್ ಗ್ರೇಸಿಂಗ್ ಪಾಸ್ಚರ್ಸ್ ಅಂದ್ರೆ ಈ ಹಾಲಿಗಾಗಿ
ಪ್ರಾಣಿಗಳನ್ನ ಮೇಯ್ಸಕ್ ಹೋಗ್ತಾರಲ್ಲ ಆ ಜಾಗ ಪಾಸ್ಚರ್ಸ್ ಅಂದ್ರೆ ಗ್ರಾಸ್ ಲ್ಯಾಂಡ್ ನ ಪಾಸ್ಚರ್ಸ್ ಅಂತ ಕರೀತಾರೆ. ಓಕೆನಾ. ಆರ್ ರಿಚರ್ ವೇರ್ ಆಸ್ ಪುವರ್ ಪಾಸ್ಚರ್ಸ್ ಆನ್ ದಿ ಪ್ಯಾಟಗೋನಿಯಾ ಪ್ಲೇನ್ಸ್ ಅಂಡ್ ಮೌಂಟೇನ್ಸ್ ಆರ್ ಮೆಂಟ್ ಫಾರ್ ಶೀಪ್ ಗ್ರೇಸಿಂಗ್. ಸೊ ಸೌತ್ ಅಮೇರಿಕಾದಲ್ಲಿ ನಿಮ್ಗೆ ಈ ಹಸುಗಳು ಮೇಕೆಗಳನ್ನೆಲ್ಲ ಹುಲ್ಲು ತಿನ್ಸಕ್ಕಾಗಿ ಬಿಡೋದು ತುಂಬಾನೇ ಕಂಡು ಬರುತ್ತೆ. ಯಾಕಂದ್ರೆ ಅಲ್ಲೆಲ್ಲ ತುಂಬಾ ಹುಲ್ಲಿರೋ ಜಾಗ ಅಂಡ್ ಒಂದ್ ಸ್ವಲ್ಪ ಜಾಗ ಮಾತ್ರ ಎಷ್ಟೋ ತುಂಬಾನೇ ದೊಡ್ಡ ಜಾಗ ಬರೀ ನಿಮಗೆ ಗ್ರಾಸ್ಗಳೇ ಕಾಣುತ್ತೆ. ಓಕೆನಾ. ಸೊ ಅದೆಲ್ಲ ಎಲ್ಲೆಲ್ಲಿ ಕಾಣುತ್ತೆ ಅಂದ್ರೆ ಅಫ್ಕೋರ್ಸ್ ತುಂಬಾ ಜಾಗ ಅದೇ ಇರೋದು. ಬಟ್ ಪ್ಯಾಟಗೋನಿಯಾ ಪ್ಲೇನ್ಸ್ ಮತ್ತೆ ಮೌಂಟೇನ್ಸ್ ಅಲ್ಲಿ ಶೀಪ್ ಅಂದ್ರೆ ಮೇಕೆಗಳನ್ನ ತುಂಬಾ ಹುಲ್ ತಿನ್ನಕ್ಕಾಗಿ ಬಿಡ್ತಾರೆ. ದೇ ಆರ್ ಕೌ ಬಾಯ್ಸ್ ಕಾಲ್ಡ್ ಗೌಕೋಸ್ ಹೂ ಮ್ಯಾನೇಜ್ ದ ಶಿಪ್. ಸೊ ಗೌಕೋಸ್ ಯಾರು ಅವ್ರನ್ನ ಈ ಮೇಕೆಗಳನ್ನೆಲ್ಲ ನೋಡ್ಕೊಂಡು ನಡೆಸ್ತಾರಲ್ಲ ಅವ್ರನ್ನ ಗೌಕೋಸ್ ಅಂತ ಕರೀತಾರೆ. The best shipping grounds are located in the coast of Pacific Ocean. So Pacific Ocean ಕಡೆ ತುಂಬಾನೇ ಫಿಶಿಂಗ್ ಮಾಡ್ತಾರೆ. The Peruvian and Chilean coasts are the most important fishing grounds. So Peruvian ಮತ್ತೆ Chilean coast ಮಂದಿ ಫಿಶಿಂಗ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. Though Peru had been the leading fishing nation, its importance declined because of the bulk of fish caught were mainly small pelagic fishes which were used for making fertilizers. So ಪೆರು ಅಲ್ಲಿ ಸೌತ್ ಅಮೇರಿಕಾದಲ್ಲಿ ಪೆರು ಮುಂಚೆ ತುಂಬಾನೇ ಫಿಶಿಂಗ್ ನೇಷನ್ ಅಂತಾನೆ ಕೇಳ್ಪಡ್ತಾ ಇತ್ತು. ಯಾಕಂದ್ರೆ ಅಲ್ಲಿ ತುಂಬಾ ಫಿಶಿಂಗ್ ಮಾಡ್ತಾ ಇದ್ರು. ಬಟ್ ಅಲ್ಲಿ ಹಿಡ್ದಿದ್ ಫಿಶ್ ಎಲ್ಲ ಒಂದ್ ಕಾಲದಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಅದು ಕಮ್ಮಿ ಆಗ್ತಾ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಅಲ್ಲಿ ಮುಂಚೆ ಏನ್ ಮಾಡೋರು, ಫಿಶ್ ಹಿಡಿದ್ರೆ ತುಂಬಾ ಜಾಸ್ತಿ ಹಿಡಿಯೋರು. ಬಟ್ ಆ ಫಿಶ್ಗಳು ಯಾವ್ದಕ್ ಯೂಸ್ ಮಾಡೋರು, ಈ ಗಿಡಗಳು ಬೆಳೆಸಕ್ಕಾಗಿ ಯೂಸ್ ಮಾಡೋರು. ಫರ್ಟಿಲೈಸರ್ಸ್ ಅಂದ್ರೆ ಈ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರಲ್ಲ ಅದು ಪ್ರಿಪೇರ್ ಮಾಡಕ್ಕಾಗಿ ಯೂಸ್ ಮಾಡೋರು. ಆ ಫಿಶ್ಗಳು ಅಷ್ಟು ಒಳ್ಳೇದಾಗಿತ್ತು. ಸೊ ಹಾಗಾಗಿ ಅದು ಅಷ್ಟು ಇಂಪಾರ್ಟೆನ್ಸ್ ಬರ್ಲಿಲ್ಲ ಅವ್ರಿಗೆ. ಅದು ಮತ್ತೆ ಆ ಜಾಗದಲ್ಲಿ ಫಿಶಿಂಗ್ ಹೋಗಕ್ಕೆ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಅಲ್ಲಿ ಸಿಗ್ತಾ ಇದ್ದಿದ್ ಫಿಶ್ ತಿನ್ಬೇಕಾಗಿರೋ ತರ ಇರ್ಲಿಲ್ಲ ಫಿಶ್. It was like that. Okay. Child's caught is almost the same as Canada's, but mostly it is used for industrial purpose and not for the food. So child allu fish ಹಿಡಿತಾರೆ, but it is not used for ಊಟದ ಕನ್ಸಂಪ್ಷನ್ ಯೂಸ್ ಮಾಡಲ್ಲ. ಅಂದ್ರೆ ಅವರು ಅಲ್ಲಿ ಹಿಡಿಯೋ ಫಿಶ್ಗಳೆಲ್ಲ ಏನು ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಯೂಸ್ ಮಾಡ್ತಾರೆ. ಅಂದ್ರೆ ಆ ಇಂಡಸ್ಟ್ರಿಯಲ್ಲಿ ಅವರು ಆ ಫಿಶ್ ನ ಮೇ ಬಿ ಫರ್ಟಿಲೈಸರ್ಸ್ ಯೂಸ್ ಮಾಡಕ್ ಆಗಿರ್ಬೋದು, ಇಲ್ಲ ಬೇರೆ ಏನಾದ್ರು ಕೆಮಿಕಲ್ ಏನಂತಾರೆ ಮೆಟೀರಿಯಲ್ ಯೂಸ್ ಮಾಡಕ್ಕಾಗಿ ಫಿಶ್ ನ ಒಂದು ರಾ ಮೆಟೀರಿಯಲ್ ತರ ಯೂಸ್ ಮಾಡೋರು. ಸೊ ಹಾಗಾಗಿ ಚೈಲಲ್ಲಿ ಸಿಗೋದು ಕೆನಡಾದಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಸಿಗುತ್ತೆ. ಬಟ್ ಆಬ್ವಿಯಸ್ಲಿ ಕೆನಡಾದಲ್ಲಿ ಫಿಶ್ಗಳನ್ನ ತಗೊಂಡು ಮಾರಾಟ ಮಾಡ್ತಾರೆ. ಯಾವ ರೀತಿಗೆ ಬೇರೆ ಜನರಿಗೆ ತಿನ್ನಕ್ಕಾಗಿ ಮಾರಾಟ ಮಾಡ್ತಾರೆ. ಬಟ್ ಇಲ್ಲಿ ಚೈಲಲ್ಲಿ ತಗೊಳ್ಳೋ ಫಿಶಸ್ ನ ಇಂಡಸ್ಟ್ರಿಯಲ್ ಪರ್ಪಸ್ ಯೂಸ್ ಮಾಡ್ತಾರೆ. ಲೇಕ್ ಟಿಟಿಕಾಕಾ ಅಂಡ್ ರಿವರ್ ಅಮೆಜಾನ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ ಫಾರ್ ಫ್ರೆಶ್ ವಾಟರ್ ಫಿಶಿಂಗ್. ಸೊ ಫ್ರೆಶ್ ವಾಟರ್ ಫಿಶಿಂಗ್ ಅಂದ್ರೆ ಫ್ರೆಶ್ ವಾಟರ್ ಇಸ್ ನಥಿಂಗ್ ಬಟ್ ಈ ನೀರು ಕುಡಿಬೋದು, ಇಂಟೇಕ್ ಮಾಡ್ಕೊಬೋದು. ಆ ನೀರು ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ. ಸೊ ಅದನ್ನ ಫ್ರೆಶ್ ವಾಟರ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು. ಅಲ್ಲಿ ಬರೋ ಫಿಶ್ಗಳನ್ನ ಸೊ ಈ ಲೇಕ್ ಟಿಟಿಕಾಕಾ ಮತ್ತೆ ರಿವರ್ ಅಮೆಜಾನ್ ಬಂದ್ಬಿಟ್ಟು ಫ್ರೆಶ್ ವಾಟರ್ಸ್. ಸೊ ಅಲ್ಲಿ ಸಿಗೋ ಫಿಶಸ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ದ ಲಾಸ್ಟ್ ಕಾನ್ಸೆಪ್ಟ್ ಇಸ್ ಪಾಪ್ಯುಲೇಷನ್. The inhabitants of South America belong to mixed racial groups. ಅಂದ್ರೆ ನಿಮಗೆ ಸೌತ್ ಅಮೆರಿಕಾದಲ್ಲಿ ಹೋದ್ರೆ ಒಂದೇ ರೀತಿದು ಇವಾಗ ಓನ್ಲಿ ಬರೀ ಸ್ಪ್ಯಾನಿಷ್ ಆಗಿರ್ಬೋದು, ಪೋರ್ಚುಗೀಸ್ ಆ ತರ ಅಲ್ಲ. ಯು ವಿಲ್ ಫೈಂಡ್ ವೆರೈಟಿ ಆಫ್ ಪೀಪಲ್ ದೇರ್.
ತುಂಬಾನೇ ವೆರೈಟೀಸ್ ಇರ್ತಾರೆ ಅಲ್ಲಿ. Amazon Indians and Inca Indians are natives of South America who settled before the arrival of Europeans. So Europeans ಯಾವಾಗ after Christopher invaded, ಅಂದ್ರೆ after Christopher knew this, ಯಾವಾಗ ರೆಡ್ ಇಂಡಿಯಾ ಅಂತ ಒಂದು ಇಂಡಿಯಾ ಅಲ್ಲಿರೋ ಜನರನ್ನ ರೆಡ್ ಇಂಡಿಯನ್ಸ್ ಅಂತ ಕರಿಯಕ್ ಸ್ಟಾರ್ಟ್ ಮಾಡಿದ್ರು, ಆ ಜಾಗ ಬಂದು ಸೌತ್ ಅಮೆರಿಕಾನ ಯಾವಾಗ ಡಿಸ್ಕವರ್ ಮಾಡಿದ್ರು ಅದಾದ್ಮೇಲೆನೆ ಯುರೋಪಿಯನ್ಸ್ ಬಂದಿದ್ದು. ಬಟ್ ಅದಕ್ಕಿಂತ ಮುಂಚೆಯಿಂದಾನೆ ಯಾರ್ಯಾರಿದ್ದಾರೆ ಅಲ್ಲಿ, ಅಮೆಜಾನ್ ಇಂಡಿಯನ್ಸ್ ಮತ್ತೆ ಇನ್ಕಾ ಇಂಡಿಯನ್ಸ್ ಅಂತ. ಯುರೋಪಿಯನ್ಸ್ ಕೇಮ್ ಇನ್ ಸರ್ಚ್ ಆಫ್ ಗೋಲ್ಡ್, ಲೇಟರ್ ಸೆಟಲ್ ದೇ. ಸೊ ಯುರೋಪಿಯನ್ಸ್ ಈ ಕಡೆ ಏನಕ್ಕೆ ಬಂದಿದ್ದು, ಗೋಲ್ಡ್ ಸರ್ಚ್ ಮಾಡ್ಕೊಂಡ್ ಬಂದು ಮತ್ತೆ ಅಲ್ಲೇ ಸೆಟ್ಲ್ ಆದವರು. ಸ್ಲೇವ್ಸ್ ವೇ ಬ್ರಾಟ್ ಫ್ರಮ್ ಆಫ್ರಿಕಾ ಟು ವರ್ಕ್ ಇನ್ ದಿ ಪ್ಲಾಂಟೇಶನ್. ಸೊ ಅಲ್ಲಿ ಕಾಫಿ ಪ್ಲಾಂಟೇಶನ್ ಇದೆ, ಕೋಕೋ ಇದೆ. ಸೊ ಇಲ್ಲೆಲ್ಲ ಈ ಜಾಗದಲ್ಲೆಲ್ಲ ಕೆಲಸ ಮಾಡೋರು ಯಾರು ಜಾಸ್ತಿ ಜನ ಅಂದ್ರೆ ಸೌತ್ ಆಫ್ರಿಕನ್ಸ್. ಸೊ ಅವ್ರಿಗೆಲ್ಲ ಈ ಕೆಲ್ಸಕ್ಕಾಗಿ ಅಂತಾನೆ ಸೌತ್ ಆಫ್ರಿಕನ್ದಿಂದ ಕರೆಸ್ಕೊಳ್ತಾರೆ. ದಿ ಇಂಟರ್ ಮ್ಯಾರೇಜ್ ಅಮಾಂಗ್ ದೀಸ್ ಗ್ರೂಪ್ ಫೌಂಡ್ ಮಿಕ್ಸ್ಡ್ ರೇಸಸ್. ಸೊ ಅಲ್ಲಿ ಆ ಕಾಲದಲ್ಲಿ ಈ ಕೆಲ್ಸಕ್ಕೆ ಅಂತ ಸೌತ್ ಆಫ್ರಿಕಾದಿಂದ ಕರ್ಸೋದು ಹೀಗೆಲ್ಲ ಆಗಿ ಅಲ್ಲಿರೋ ಜನರೆಲ್ಲ ಸೇರಿ ಅವರು ಬೇರೆ, ಇವಾಗ ಒಂದು ಯುರೋಪಿಯನ್ ಹೋಗಿ ಒಂದು ಸೌತ್ ಆಫ್ರಿಕಾನ ಮದ್ವೆ ಆದಾದ್ಮೇಲೆ ಅಲ್ಲಿ ಸ್ವಲ್ಪ ಮಿಕ್ಸ್ಚರ್ ಸ್ಟಾರ್ಟ್ ಆಯ್ತು. ಓಕೆ, South America registers a much higher percentage of urbanization than any country in the world. That is around 47% of average of the world. So 80% South America ಬಂದ್ಬಿಟ್ಟು urbanized ಅಂದ್ರೆ ಡೆವಲಪ್ಡ್ ಪ್ಲೇಸ್ ಅದು. ಸೊ ನಿಮ್ಗೆ ರೂರಲ್ ಅಂದ್ರೆ ವಿಲೇಜ್ ತರ ತುಂಬಾನೇ ಆಕ್ಸೆಸ್, ತುಂಬಾ ಫೆಸಿಲಿಟೀಸ್ ಇಲ್ಲದೆ ಕಾಣೋದು ಬರೀ 20% ಹೋಲ್ ಕಾಂಟಿನೆಂಟ್ ಅಲ್ಲಿ. ದಿ ಹೈಯೆಸ್ಟ್ ಅರ್ಬನ್ ಪಾಪ್ಯುಲೇಷನ್ ಇಸ್ ಇನ್ Uruguay, that is 93%, and the lowest in Guyana, that is 36%. Okay. The dense forest of Amazon and Andean mountains, deserts of Atacama and Patagonia are very sparsely inhabited. ಅಂದ್ರೆ ಈ ಜಾಗಗಳಲ್ಲಿ ಅಫ್ಕೋರ್ಸ್ ಜನರು ಹೋಗಿ ಸ್ಟೇ ಮಾಡಕ್ಕಾಗಲ್ಲ. ಸೊ ಇಲ್ಲೆಲ್ಲ ತುಂಬಾ ಕಮ್ಮಿ ಜನರು ಏನು ಮನೆ ಮಾಡ್ಕೊಂಡು ಅಲ್ಲೇ ಉಳಿಯೋ ಕಮ್ಮಿ ಜನನೇ ಕಾಣೋದು. ಗ್ರ್ಯಾಂಡ್ ಕಾಕೋ ಅಂಡ್ ಗುಯಾನಾ ಹೈಲ್ಯಾಂಡ್ಸ್ ಆರ್ ಆಲ್ಸೋ ಸ್ಪೇರ್ಲಿ ಇನ್ಹ್ಯಾಬಿಟೆಡ್. ಸೊ ಗ್ರ್ಯಾಂಡ್ ಕಾಕೋ ಮತ್ತೆ ಗುಯಾನಾ ಹೈಲ್ಯಾಂಡ್ಸ್ ಅಲ್ಲೂ ತುಂಬಾ ಕಮ್ಮಿ ಜನನೇ. Most population is concentrated along the coast in big cities and ports like Buenos Aires, Rio de Janeiro, Valparaiso, Sao Paulo, etc. ಸೊ ಈ ಜಾಗಗಳೆಲ್ಲ ಯಾವುದು ಪೋರ್ಟ್ಸ್ ಆರ್ ಕೋಸ್ಟಲ್ ರೀಜನ್ ಜಾಗದಲ್ಲೇ ಜಾಸ್ತಿ ಜನ ಹೋಗಿ ಸೇರೋದು. ವೈ ಒನ್ ಬೇಸಿಕ್ ರೀಸನ್ ಹೇಳ್ಬೋದು ಅಂದ್ರೆ ಅಲ್ಲಿ ಫಿಶಿಂಗ್ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಸೊ ಆಬ್ವಿಯಸ್ ರೀಸನ್ಸ್, ಅವ್ರಿಗೆ ಬಿಸ್ನೆಸ್ ಅವ್ರು ಆ ಜಾಗದಲ್ಲಿ ಇದ್ರೇನೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡಕ್ಕಾಗೋದು. ಸೊ ಅವ್ರದ್ದೇ ಅದೇ ಒಂದು ಏನಂತೀರಾ ಎಂಪ್ಲಾಯ್ಮೆಂಟ್ ಅದೇ ಇರ್ಬೋದು. ಸೊ ಬಿಕಾಸ್ ಆಫ್ ವಿಚ್ ಆ ಜಾಗದಲ್ಲಿ ತುಂಬಾನೇ ಜನರು ಸೇರ್ಕೊಂಡಿರ್ತಾರೆ, ಅಂದ್ರೆ ಅಲ್ಲೇ ತುಂಬಾ ಜನ ಮನೆ ಮಾಡಿ ಅಲ್ಲೇ ಜೀವನ ಮಾಡ್ತಿರೋದು. ಮೋಸ್ಟ್ ಅಮೇರಿಕಾ ರಿಜಿಸ್ಟರ್ಸ್ ಬರ್ತ್ ರೇಟ್ ಸಿಮಿಲರ್ ಟು ದಿ ವರ್ಲ್ಡ್ಸ್ 21/1000 on an average, but the death rate is very less. So of course birth rate ಸ್ವಲ್ಪ ಜಾಸ್ತಿ ಅಂತಾನು ಹೇಳಕ್ಕಾಗಲ್ಲ ಆನ್ ದ ಹೋಲ್ ಆವ್ರೇಜ್, ಬಟ್ ಎಷ್ಟೇ ಜಾಸ್ತಿ ಇದ್ರೂ ಡೆತ್ ರೇಟ್ ಅವರಲ್ಲಿ ತುಂಬಾನೇ ಕಮ್ಮಿ. is less than the world's average of 9/1000 people. Therefore the rate of natural increase of population in South America is higher than the world's average. So on the average ಹೇಳ್ಬೇಕಂದ್ರೆ ಅಲ್ಲಿ ಜನರು ಬರ್ತ್ ಅಫ್ಕೋರ್ಸ್ ತುಂಬಾ ಬರ್ತ್ ರೇಟ್ ತುಂಬಾನೇ ಜಾಸ್ತಿನೇ, ಬಟ್ ಡೆತ್ ರೇಟ್ ಅಷ್ಟೇ ಕಮ್ಮಿ ಇರುತ್ತೆ. ಇದಕ್ಕೆ ರೀಸನ್ಸ್ ಏನೇನಾಗಿರ್ಬೋದು ಅಂದ್ರೆ ಅವ್ರ ಮೆಡಿಕಲ್ ಫೆಸಿಲಿಟೀಸ್ ತುಂಬಾನೇ ಚೆನ್ನಾಗಿರ್ಬೋದು, ಅವ್ರ ಲೈಫ್ ಸ್ಟೈಲು, ಅವರು ತುಂಬಾನೇ ಹೆಲ್ದಿ, ತುಂಬಾ ಏನಂತೀರ ತುಂಬಾ ಹೆಲ್ತ್ ಲೈಫ್ ಸ್ಟೈಲ್ ತುಂಬಾನೇ ಒಳ್ಳೆ ಲೈಫ್ ಸ್ಟೈಲ್ ಆಗಿರ್ಬೋದು. ಸೊ ಹೀಗಾಗಿ ಅಂಡ್ ಅಲ್ಲಿರೋ ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಇಲ್ಲದೆ ಇರ್ಬೋದು. ಮೆನಿ ರೀಸನ್ಸ್ ಡೆತ್ ರೇಟ್ ಅಷ್ಟು ಕಮ್ಮಿ ಇರೋದಕ್ಕೆ. ಸೊ ಈ ಜಾಗದಲ್ಲಿ ತುಂಬಾನೇ ನ್ಯಾಚುರಲ್ ಇನ್ಕ್ರೀಸ್ ಪಾಪ್ಯುಲೇಷನ್ ಕಂಡು ಬರ್ಬೋದು. ಅಂದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾನೆ ಇದೆ ಹೊತ್ತು ಡೆತ್ ರೇಟ್ ಇನ್ಕ್ರೀಸ್ ಆಗ್ತಿಲ್ಲ. ಸೊ ದಟ್ ಈಸ್ ಅ ಗುಡ್ ಸೈನ್ ಫಾರ್ ಎನಿ ಕಂಟ್ರಿ. ಓಕೆ,
And so that's it. So we end the chapter 24 here. Thank you so much.